ವಾರ್ತೆಯ ಮುಖ್ಯಾಂಶಗಳು. ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಂದ ಗುಡ್ನಾಪುರದ ಬಂಗಾರೇಶ್ವರ ದೇವರಿಗೆ ವಿಶೇಷ ಪೂಜೆ. ಕುಂತಳ ಕದಂಬ ಎಂಬ ಸಾಮ್ರಾಜ್ಯ ಸ್ಥಾಪಿಸಿದ ಕೀರ್ತಿ ಮಯೂರ ಶರ್ಮನಿಗೆ ಸಲ್ಲುತ್ತದೆ. ಎಸ್ಪಿ ಕಾವ್ಯರಾಣಿ. ಗುಡ್ನಾಪುರದ ರಾಣಿ ವಿಲಾಸದಲ್ಲಿ ಕದಂಬ ಜ್ಯೋತಿ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ಕದಂಬ ಜ್ಯೋತಿ ಉದ್ಘಾಟನೆಗೆ ಆಗಮಿಸಿದ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ. ಗುಡ್ನಾಪುರದ ರಾಣಿ ವಿಲಾಸದಲ್ಲಿ ಕದಂಬ ಜ್ಯೋತಿ ಉದ್ಘಾಟನೆ ಸಂಪನ್ನಗೊಂಡಿತು. ಸಚಿವ ಮಂಕಾಳ್ ವೈದ್ಯರಿಂದ ಮುಖ್ಯಮಂತ್ರಿಗೆ ಕದಂಬೋತ್ಸವಕ್ಕೆ ಆಹ್ವಾನ. ಬಿಜೆಪಿಯಿಂದ ಇಂದು ಜನಾಕ್ರೋಶ ಯಾತ್ರೆ. ಗುಡ್ನಾಪುರದ ಬಂಗಾರೇಶ್ವರ ದೇವರಿಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಪೂಜೆ ಸಲ್ಲಿಸಿ ಅಲ್ಲಿಂದ ರಾಣಿ ವಿಲಾಸದವರೆಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಕಾವ್ಯರಾಣಿ, ಸಿಎಫ್ ನಾಯ್ಕ್, ಬನವಾಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಿಬಿ ಆಯಿಷಾ ಕಾಸಿಂ ಖಾನ್, ಪಿಎಸ್ಐ ಚಂದ್ರಕಲಾ ಪತ್ತಾರ ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಕದಂಬರು ಆಳಿದ ನಾಡು, ಕನ್ನಡದ ಮೊದಲ ರಾಜಧಾನಿ, ಐತಿಹಾಸಿಕ ಬನವಾಸಿ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಸರ್ವರಿಗೂ ಪ್ರೀತಿಪೂರ್ವಕ ಶುಭಾಶಯಗಳು. ಶುಭಾಶಯ ಕೋರುವವರು ಬಾಲಕೃಷ್ಣ ನಾಯಕ್, ಅಧ್ಯಕ್ಷರು, ಶ್ರೀಕಲಾ ನಾಯಕ್, ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಇಟ್ಕೊಳ್ಳಿ ಗ್ರಾಮ ಪಂಚಾಯತ್. ತಾಲೂಕಿನ ಗುಡ್ನಾಪುರದಲ್ಲಿ ಕದಂಬ ಜ್ಯೋತಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಹಾಯಕ ಆಯುಕ್ತೆ ಕಾವ್ಯರಾಣಿಯವರು, ಟೊಂಕಕಟ್ಟಿ ಅಂದಿನ ಪಲ್ಲವರೊಂದಿಗೆ ಹೋರಾಡಿ ಕುಂತಳ ಕದಂಬ ಎಂಬ ಸಾಮ್ರಾಜ್ಯ ಸ್ಥಾಪಿಸಿದ ಕೀರ್ತಿ ಮಯೂರ ಶರ್ಮನಿಗೆ ಸಲ್ಲುತ್ತದೆ. ಇಂದಿನ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿನ ಶಾಂತಿವರ್ಮನ ಶಿಲಾಶಾಸನ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಗುಡ್ನಾಪುರದಲ್ಲಿನ ರವಿವರ್ಮನ ಶಿಲಾಶಾಸನ, ಮಯೂರವರ್ಮನ ಚಂದವಳ್ಳಿಯ ಶಾಸನ ಇವು ಪ್ರಮುಖವಾಗಿವೆ. ಇನ್ನು ಕದಂಬರ ಮೂಲದ ಕುರಿತು ಹಲವು ಇತಿಹಾಸಗಳಿವೆ. ಅದರಲ್ಲಿ ಈ ವಂಶದ ಮೂಲ ಪುರುಷ ತ್ರಿಲೋಚನ ಕದಂಬ ಹಲಸಿ ಮತ್ತು ನೆಂಗಾವಿ ದಾಖಲೆ ಪ್ರಕಾರ ಇವರ ಹೆಸರು ಜಯಂತ. ಇವರಿಗೆ 3 ಕಣ್ಣುಗಳು, 4 ಕೈಗಳು ಇದ್ದು ಶಿವನ ಬೆವರು ಕದಂಬ ವೃಕ್ಷದ ಕೆಳಗೆ ಬಿದ್ದಾಗ ಹುಟ್ಟಿದವ. ನಂತರ ಇವನಿಗೆ ಕದಂಬ ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ ಎಂದರು. ಕಟ್ಟಿ ಅಂದಿನ ಪಲ್ಲವರೊಂದಿಗೆ ಹೋರಾಡಿ ಕುಂತಳ ಕದಂಬ ಎಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಹಾರಿತಿ ಪುತ್ರ ಮಯೂರ ಶರ್ಮನಿಗೆ ಸಲ್ಲುತ್ತದೆ. ಅದು ಇಂದಿನ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿನ ಶಾಂತಿವರ್ಮನ ಶಿಲಾಶಾಸನದಿಂದ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಗುಡ್ನಾಪುರದ ರವಿವರ್ಮನ ಶಿಲಾಶಾಸನ, ಮಯೂರವರ್ಮನ ಚಂದವಳ್ಳಿಯ ಶಾಸನ ಇವು ಪ್ರಮುಖವಾಗಿದೆ. ಇದು ನಾವೆಲ್ಲರೂ ಇಂದು ಉಪಸ್ಥಿತರಿರುವ ಗುಡ್ನಾಪುರದ ರಾಣಿ ವಿಲಾಸವು ಇದಕ್ಕೆ ಸಾಕ್ಷಿಯಾಗಿದೆ. ಕದಂಬರ ಮೂಲದ ಬಗ್ಗೆ ಹಲವು ಇತಿಹಾಸಗಳಿದೆ. ಅದರಲ್ಲಿ ಈ ವಂಶದ ಮೂಲ ಪುರುಷ ತ್ರಿಲೋಚನ ಕದಂಬ, ಹಲಸಿ ಮತ್ತು ನೆಂಗಾವಿಯ ದಾಖಲೆಗಳ ಪ್ರಕಾರ ಇವರ ಹೆಸರು ಜಯಂತ. ಇವನಿಗೆ 3 ಕಣ್ಣುಗಳು, 4 ಕೈಗಳು
ಇದು ಶಿವನ ಬೆವರು ಕದಂಬ ವೃಕ್ಷದ ಕೆಳಗೆ ಬಿದ್ದಾಗ ಹುಟ್ಟಿದವನೇ ಇವನು ಎಂದು ಕದಂಬ ಎಂಬ ಹೆಸರು ಬಂತು ಅಂತ ಹೇಳ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ಮಯೂರವರ್ಮನೇ ಶಿವ ಮತ್ತು ಭೂದೇವಿಯ ಮಗನಾಗಿ ಹುಟ್ಟಿ ಕದಂಬ ವಂಶವನ್ನು ಸ್ಥಾಪಿಸಿದ. ಹೀಗೆ ಕದಂಬರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಬನವಾಸಿಯಲ್ಲಿ ಕದಂಬೋತ್ಸವವೆಂಬ ಸಾಂಸ್ಕೃತಿಕ ಉತ್ಸವವನ್ನು ನಾಡಿನಲ್ಲಿಗೆ ಹಬ್ಬುವುದಕ್ಕೆ ಆಚರಿಸ್ತಾ ಬಂದಿದೆ. 1996ರಲ್ಲಿ ಮೊದಲ ಕದಂಬೋತ್ಸವವು ಪ್ರಾರಂಭಗೊಂಡಿತ್ತು. ಇಂದು ನಾವೆಲ್ಲರೂ 28ನೇ ವರ್ಷದ ಕದಂಬೋತ್ಸವವನ್ನು ಆಚರಿಸಿರುವುದು ನಮ್ಮೆಲ್ಲರ ಸುಸಂದರ್ಭ. ಆದಿಕವಿ ಪಂಪ ಕೊಂಡಾಡಿದ ಪುಣ್ಯ ನೆಲ ಬನವಾಸಿ. ತ್ಯಾಗ, ಭೋಗ, ಅಕ್ಷರ, ಸಂಗೀತ ಗೋಷ್ಠಿಗಳಿಗೆ ಆಶ್ರಯ ನೀಡುವ ಮನಸ್ಸುಳ್ಳವರೇ ಮನುಷ್ಯರು. ಅಂತರವಾಗಿ ಹುಟ್ಟಲು ಸಾಧ್ಯವಾಗದಿದ್ದರೆ ಮರಿದುಂಬಿಯಾಗಿ, ಕೋಗಿಲೆಯಾಗಿ ಬನವಾಸಿಯ ನಂದನದಲ್ಲಿ ಹುಟ್ಟು ಎಂಬ ಮಾತು ಈ ನೆಲದ ಮಹಿಮೆಯನ್ನು ಸಾರಿ ಸಾರಿ ಹೇಳುತ್ತದೆ. ಆದಿಕವಿ ಪಂಪ ಹೇಳಿದ, ಅರಂಕುಶ ಬಿಟ್ಟೊಡಂ ನೆನವುದನ್ನಮ್ಮನಂ ಬನವಾಸಿ ದೇಶಮಂ. ಯಾರೇ ಅಂಕುಶದಿಂದ ತಿವಿದರೂ ನನ್ನ ಮನಸ್ಸು ಬನವಾಸಿಯನ್ನು ನೆನೆಯುತ್ತದೆ ಈ ಎಂಬ ಸಂದೇಶವು ಆದಿಕವಿ ಪಂಪನು ಹೇಳಿದರು. ಬನವಾಸಿಯ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ತೋರಿಸುತ್ತದೆ. ಬನವಾಸಿಯು ಕನ್ನಡದ ಪ್ರಪ್ರಥಮ ಸಾಮ್ರಾಜ್ಯ ಎಂಬುದರಲ್ಲಿ ಸಂಶಯವಿಲ್ಲ. ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿದ ಕನ್ನಡ ಸಾಮ್ರಾಜ್ಯದ ಗಣಿಯನ್ನು ಅಂದು ಕದಂಬರು ಹುಟ್ಟಿ ಹಾಕದಿದ್ದರೆ ಇಂದು ಕರ್ನಾಟಕ ಎಂಬ ರಾಜ್ಯ ಇಲ್ಲವಾಗಿರುತ್ತಿತ್ತು. ಅಂದು ಕದಂಬರು ಕಟ್ಟಿದ ಕನ್ನಡ ನಾಡನ್ನು ಮುಂದೆ ಬಂದ ರಾಜರುಗಳು ವಿಸ್ತರಿಸಿದ ಪರಿಣಾಮದಿಂದಾಗಿ ಇಂದಿನ ಕರ್ನಾಟಕ ತಲೆ ಎತ್ತಿ ನಿಂತಿದೆ. ಎಲ್ಲರಿಗೂ ಕದಂಬೋತ್ಸವ 2020. ಕದಂಬರ ನಾಡು, ಮಯೂರವರ್ಮನ ಬೀಡು, ಕನ್ನಡದ ಮೊದಲ ರಾಜಧಾನಿ, ಐತಿಹಾಸಿಕ ಬನವಾಸಿ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಸರ್ವರಿಗೂ ಮನಪೂರ್ವಕ ಶುಭಾಶಯಗಳು. ಶುಭಾಶಯ ಕೋರುವವರು ರಂಜಿತಾ ಪ್ರಸನ್ನ ಹೆಗಡೆ, ಅಧ್ಯಕ್ಷರು, ಶ್ರೀನಾಥ್ ರಾಮಶೆಟ್ಟಿ, ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ಕೊಳ್ವೆ ಗ್ರಾಮ ಪಂಚಾಯಿತಿ. ಕದಂಬರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಬನವಾಸಿ ಕದಂಬೋತ್ಸವವನ್ನು ನಾಡಿನಲ್ಲಿ ಆಚರಣೆ ಮಾಡುತ್ತಾ ಬರುತ್ತಿದೆ. 1996ರಲ್ಲಿ ಮೊದಲ ಕದಂಬೋತ್ಸವ ಆಚರಿಸಲಾಯಿತು. ಇಂದು ನಾವೆಲ್ಲರೂ 28ನೇ ಕದಂಬೋತ್ಸವವನ್ನು ಆಚರಿಸುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಅಹಮದ್ ಮುಲ್ಲಾ, ಕುಡ್ನಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಿರ್ಮಲಾ ಸಂತೋಷ್ ನಾಯ್ಕ್, ಬಿಇಒ ನಾಗರಾಜ್ ನಾಯ್ಕ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶ್ರೀಲತಾ ಕಾಳೇರ್ಮನಿ, ಸಿಎಫ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಏಪ್ರಿಲ್ 10ರಂದು ತಾಲೂಕಿನ ಗುಡ್ನಾಪುರದಲ್ಲಿ ವಾಡಿಕೆಯಂತೆ ಬಂಗಾರೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆಯ ಮೂಲಕ ರಾಣಿ ವಿಲಾಸಕ್ಕೆ ತೆರಳಿ ಗುರುವಾರ ಶಾಸಕ ಶಿವರಾಮ್ ಹೆಬ್ಬಾರ್ ಕದಂಬ ಜ್ಯೋತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನಿಂದ ಕದಂಬ ಜ್ಯೋತಿ 2 ಭಾಗದಲ್ಲಿ ಪ್ರತಿ ವರ್ಷದಂತೆ 3 ಜಿಲ್ಲೆಗಳಾದ ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಏಪ್ರಿಲ್ 12ನೇ ತಾರೀಕಿನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕದಂಬ ಜ್ಯೋತಿಯಿಂದಲೇ ದೀಪ ಹಚ್ಚುವುದು ಸಂಪ್ರದಾಯವಾಗಿದೆ ಎಂದು ಹೇಳಿದರು. ಅಲ್ಲದೆ ಬನವಾಸಿ ಕದಂಬರ ನಾಡು, ಕನ್ನಡದ ಮೊದಲ ರಾಜ ಕದಂಬರ ಆಳ್ವಿಕೆಯಲ್ಲಿ ಬನವಾಸಿಯೇ ರಾಜಧಾನಿಯಾಗಿತ್ತು. ಅಂದು ಆದಿಕವಿ ಪಂಪ ಮತ್ತೆ ಮರಿದುಂಬಿಯಾಗಿಯಾದರೂ ಬನವಾಸಿಯಲ್ಲಿಯೇ ಹುಟ್ಟುತ್ತೇನೆ ಎಂದು ಹೇಳಿದ್ದ. ಇಂಥ ಕದಂಬರ ನಾಡಿನಲ್ಲಿ ಕದಂಬೋತ್ಸವದ ಆಚರಣೆ ನಮಗೆಲ್ಲ ಹೆಮ್ಮೆಯ ಉತ್ಸವವಾಗಿದೆ. ಅಲ್ಲದೆ ಈ ಕದಂಬೋತ್ಸವದಲ್ಲಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಬೇಕೆಂಬ ನಿಟ್ಟಿನಲ್ಲಿ ಗುಡ್ನಾಪುರದ ರವಿವರ್ಮನ ಅರಮನೆಯ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕನ್ನಡ ನಮ್ಮ ದೇಶದ ಹೆಮ್ಮೆಯ ಭಾಷೆ. ಕನ್ನಡ ಭಾಷೆಗೆ ಸಿಕ್ಕ ಗೌರವಗಳು, ಪ್ರಶಸ್ತಿಗಳು ಮತ್ಯಾವ ಭಾಷೆಗೂ ಸಿಕ್ಕಿಲ್ಲ. ಆದಿಕವಿ ಪಂಪ ಬನವಾಸಿಯನ್ನು ಹಾಡಿ ಹೊಗಳಿದ್ದಾನೆ. ಆತನ ಪರಂಪರೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ ಎಂದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಅಹಮದ್ ಮುಲ್ಲಾ, ಗುಡ್ನಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಿರ್ಮಲಾ ಸಂತೋಷ್ ನಾಯ್ಕ್, ಬಿಇಒ ನಾಗರಾಜ್ ನಾಯ್ಕ್, ತಾಲೂಕ್ ಪಂಚಾಯತ್ ಇಒ ಸತೀಶ್ ಹೆಗಡೆ, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶ್ರೀಲತಾ ಕಾಳೇರಮನಿ, ಸಿಎಫ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಕದಂಬೋತ್ಸವ ಮಾಡಿದ ಈಗ 12ನೇ ಕದಂಬೋತ್ಸವ. ಪ್ರತಿ ವರ್ಷಕ್ಕಿಂತ ಹೆಚ್ಚು ಈ ಕದಂಬೋತ್ಸವ ಹೊಸ ರೂಪವನ್ನು ಪಡಿಬೇಕು, ಹೊಸ ಆಯಾಮವನ್ನು ಪಡಿಬೇಕು.
ಕದಂಬೋತ್ಸವ ಕೇವಲ ಸರ್ಕಾರಿ ಅಧಿಕಾರಿಗಳ ಉತ್ಸವ ಆಗಬಾರ್ದು, ಇದು ಸರ್ಕಾರೇತರ ಜನಪ್ರತಿನಿಧಿಗಳ ಎಲ್ಲ ಸಂಘ ಸಂಸ್ಥೆಗಳ ಉತ್ಸವ ಆಗಬೇಕು. ಆಗ ಮಾತ್ರ ಅವರ ಅರ್ಥಪೂರ್ಣ ಉತ್ಸವ ಆಗೋದಕ್ಕೆ ಸಾಧ್ಯ ಇದೆ. ನಮ್ಮ ಶಿರಸಿ ತಾಲೂಕಿನ ಮಾಧ್ಯಮದ ಗೆಳೆಯರನ್ನು ನಾನು ಅಭಿನಂದಿಸ್ತೇನೆ. ಕಳೆದ ಅನೇಕ ವರ್ಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗು ಇಟ್ಟುಕೊಳ್ಳೋದಕ್ಕೆ ನನ್ನ ಮಾಧ್ಯಮದ ಸ್ನೇಹಿತರು ಕಾರಣ. ಇದರ ಅದ್ದೂರಿಯ ಉತ್ಸವ ಆಗ್ತಕ್ಕಂಥದ್ದನ್ನು ಜಿಲ್ಲೆಯ ಜನಕ್ಕೆ, ಅಕ್ಕಪಕ್ಕದ ಜನಕ್ಕೆ, ಅಕ್ಕಪಕ್ಕ ಜಿಲ್ಲೆಗಳಿಗೆ ನಮ್ಮ ಮಾಧ್ಯಮದ ಮೂಲಕ ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನಾಗಿ ಅವ್ರು ಮಾಡಿದ್ದಾರೆ. ಇವತ್ತು ಎರಡು ರಥಗಳು ಕದಂಬೋತ್ಸವ ಈ ಜ್ಯೋತಿಯನ್ನು ಪಡೆದು ಹೋಗುತ್ತೆ. ಹಿಂದಿನ ಕಾಲದಿಂದ ಇದೊಂದು ಆದಿಕವಿ ಪಂಪ ಕಂಡಂತ ನಾಡು, ಕನ್ನಡದ ರಾಜಧಾನಿ. ಇವತ್ತು ಕೂಡ ಕನ್ನಡದ ನೆಲ, ಕನ್ನಡದ ಜನ, ಕನ್ನಡ ಭಾಷೆ, ಕನ್ನಡಕ್ಕೆ ತನ್ನದೇ ಆದಂಥ ಆದ್ಯತೆ ಮತ್ತು ತನ್ನದೇ ಆದಂಥ ಶ್ರೀಮಂತಿಕೆ ಇದೆ. ಕನ್ನಡಕ್ಕೆ ಸಿಕ್ಕಷ್ಟು ಜ್ಞಾನಪೀಠ ಪ್ರಶಸ್ತಿ ಭಾಷಾ ಮತ್ತು ಯಾವ ಭಾಷೆಯೂ ಕೂಡ ಈ ದೇಶದಲ್ಲಿ ಸಿಕ್ಕಿರಲಿಲ್ಲ. 8 ಪ್ರಶಸ್ತಿಗಳು ಕನ್ನಡದ ಮಹಾನ್ ಲೇಖಕರಿಗೆ, 8 ಜ್ಞಾನಪೀಠ ಪ್ರಶಸ್ತಿಗಳು ದೇಶದಲ್ಲಿ ಲಭಿಸಿದ್ದರೆ ಅದು 8 9 ಬಕ್ಕಾಳಿ 8 ನನ್ನ ನೆನಪೇನಾದ್ರು ತಪ್ಪ ನೋಡಿದೆ. ಮತ್ತೆ 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ದೇಶದಲ್ಲಿ ಎಲ್ಲಾದರೂ ಒಂದು ಭಾಷೆಗೆ ಸಿಕ್ಕಿದ್ದಿದ್ದಾರೆ, ಅದು ಇವತ್ತಿನ ತನಕ ಕನ್ನಡಕ್ಕೆ ಮಾತ್ರ ಸಿಕ್ಕಿದೆ. ಅಂತ ಕನ್ನಡದ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೇವೆ, ಅಂತ ಕನ್ನಡದ ಮಣ್ಣಿನ ಸೊಗಸ ನಾವು ಅನುಭವಿಸ್ತಾ ಇದ್ದೀವಿ. ಕದಂಬೋತ್ಸವದ ಆದಿಕವಿ ಪಂಪ ಏನಾವತ್ತು ಹೇಳ್ದ, ಆ ರಂಕುಶ ಬಿಟ್ಟಳು ಮೆಲುವುದನ್ನು ಮನ ಬನವಾಸಿ ದೇಶವ ಕಾವ್ಯ ಮೇಡಮ್ ಮಾತನಾಡುವಾಗ ಹೇಳಿದೆ, ನಾನು ಹುಟ್ಟುವುದಾದ ಎಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಅನಿವಾರ್ಯ ಹುಟ್ಟುವುದೇ ಆದರೆ ನಾನು ಮೈದುಂಬಿಯಾಗಿ ಮೇಲೆ ಕೂಗಿದೆಯಾಗಿ ಹುಟ್ಟುವುದು ನನ್ನನ್ನು ಬನವಾಸಿ ದೇಶದವರು ಹೇಳ್ತಕ್ಕಂಥ ಮಾತನ್ನು ಅಂದೇ ಒಂದು ಪ್ರಚಾರ ಮಾಡಿರ್ತಕ್ಕಂಥ ಆದಿಕವಿ ಪಂಪ. ಆ ಪಂಪನ ಪರಂಪರೆಯನ್ನು ಜೀವಂತವಾಗಿ ಇಟ್ಟುಕೊಂಡು ಹೋಗಬೇಕು. ಮುಂದಿನ ತಲೆಮಾರಿಗೆ ಪಂಪನ ಈ ಎಲ್ಲ ಸಂಸ್ಕಾರಗಳು ಕೂಡ ಜನಕ್ಕೆ ವಾರಸದಾರವಾಗಿ ಉಳಿಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಕದಂಬೋತ್ಸವನ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಕದಂಬೋತ್ಸವ ಮತ್ತಷ್ಟು ಹೆಚ್ಚು ವಿಜೃಂಭಣೆಯ ಉತ್ಸವ ಆಗಬೇಕು. ಆ ಕಾರಣಕ್ಕಾಗಿ ನಾವೆಲ್ಲೂ ಕದಂಬೋತ್ಸವನ ಬಹಳ ಅದ್ದೂರಿಯಾಗಿ ಮಾಡಿಕೊಂಡು ಬಂದಿದ್ದೇವೆ. ಕದಂಬರ ನಾಡು, ಮಯೂರವರ್ಮನ ಬೀಡು, ಕನ್ನಡದ ಪ್ರಥಮ ರಾಜಧಾನಿ, ಐತಿಹಾಸಿಕ ಪ್ರಸಿದ್ಧ ಬನವಾಸಿಯ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಸರ್ವರಿಗೂ ಪ್ರೀತಿಪೂರ್ವಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀಮತಿ ಬಿಬಿ ಆಯಿಷಾ ಕಾಸಿಂ ಖಾನ್, ಅಧ್ಯಕ್ಷರು, ಶ್ರೀ ಸಿದ್ದವೀರೇಶ ಮೇಘರಾಜ ನರೇಗಲ್, ಉಪಾಧ್ಯಕ್ಷರು, ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಗ್ರಾಮ ಪಂಚಾಯತ್ ಬನವಾಸಿ. ಜಿಲ್ಲಾಡಳಿತ, ಉತ್ತರ ಕನ್ನಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕದಂಬೋತ್ಸವ 2025 ಏಪ್ರಿಲ್ 10 ಗುರುವಾರ ಸಮಯ ಬೆಳಿಗ್ಗೆ 11 ಗಂಟೆಗೆ ಕದಂಬರಾಜ ರವಿವರ್ಮನ ಅರಮನೆ ಆವರಣ, ಶಿರಸಿ ತಾಲೂಕು, ಗುಡ್ನಾಪುರದಲ್ಲಿ ಕದಂಬ ಜ್ಯೋತಿ ಉದ್ಘಾಟನೆಗೆ ಆಗಮಿಸಿದ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಗುಡ್ನಾಪುರದ ಅಧಿದೇವತೆ ಶ್ರೀ ಕದಂಬರ ನಾಡು, ಕನ್ನಡಿಗರ ನಾಡು, ಮಯೂರವರ್ಮನ ಬೀಡು, ಕನ್ನಡದ ಮೊದಲ ರಾಜಧಾನಿ, ಐತಿಹಾಸಿಕ ಬನವಾಸಿ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಸರ್ವರಿಗೂ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ನಟರಾಜ್ ಬಿ ಹೊಸೂರು, ಅಧ್ಯಕ್ಷರು, ಶ್ರೀಮತಿ ಅಕ್ಕಮಹಾದೇವಿ ಲಕ್ಷ್ಮಣ್ ಆಲೂರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಗ್ರಾಮ ಪಂಚಾಯತ್ ಬದನಗೌಡ. ಜಿಲ್ಲಾಡಳಿತ, ಉತ್ತರ ಕನ್ನಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕದಂಬೋತ್ಸವ 2025 ಏಪ್ರಿಲ್ 10 ಗುರುವಾರ ಸಮಯ ಬೆಳಗ್ಗೆ 11 ಗಂಟೆಗೆ ಏರ್ಪಡಿಸಿದ ಕದಂಬರಾಜ ರವಿವರ್ಮನ ಅರಮನೆ ಆವರಣ, ಶಿರಸಿ ತಾಲೂಕು, ಗುಡ್ನಾಪುರದಲ್ಲಿ ಕದಂಬ ಜ್ಯೋತಿ ಉದ್ಘಾಟನೆ ಸಡಗರ, ಸಂಭ್ರಮ ಮತ್ತು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು.
ಕನ್ನಡದ ಮೊದಲ ರಾಜಧಾನಿ ಇತಿಹಾಸ ಪ್ರಸಿದ್ಧ ಬನವಾಸಿ ಕದಂಬೋತ್ಸವಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀಮತಿ ಶಾಂತಲಾ ಪರಶುರಾಮ್ ಚೆನ್ನಯ್ಯ ಅಧ್ಯಕ್ಷರು, ಶ್ರೀಮತಿ ರೇಣುಕಾ ಬಸವರಾಜ್ ತಳವಾರ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಗ್ರಾಮ ಪಂಚಾಯತ್ ಹಲಗದ್ದೆ. ತಾಲೂಕಿನ ಬನವಾಸಿಯ ಮಯೂರ ವರ್ಮ ವೇದಿಕೆಯಲ್ಲಿ ಏಪ್ರಿಲ್ 12 ಮತ್ತು 13ರಂದು ನಡೆಯಲಿರುವ ಕದಂಬೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕದಂಬೋತ್ಸವ ಆಮಂತ್ರಣ ಪತ್ರಿಕೆ ನೀಡಿ ಆಹ್ವಾನಿಸಲಾಯಿತು. ಕದಂಬೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗೋಣ, ಕರುನಾಡಿನ ಶ್ರೇಯೋಭಿವೃದ್ಧಿಗೆ ಸದಾ ಶ್ರಮಿಸೋಣ, ಪಂಪನ ನಾಡಿನಲ್ಲಿ ವಿರಾಜಿಸೋಣ. ಎಲ್ಲರಿಗೂ ಕದಂಬೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಜಿಲ್ಲಾ ಪೊಲೀಸ್ ಇಲಾಖೆ ಉತ್ತರ ಕನ್ನಡ ಕಾರವಾರ, ನಾರಾಯಣ್ ಎಂ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಕಾರವಾರ, ಕೆಎಲ್ ಗಣೇಶ್ ಉಪಾಧೀಕ್ಷಕರು ಶಿರಸಿ, ಸಿಪಿಐ ಶಶಿಕಾಂತ್ ವರ್ಮಾ ಶಿರಸಿ, ಪಿಎಸ್ಐ ಚಂದ್ರಕಲಾ ಪತ್ತಾರ್ ಬನವಾಸಿ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಇಂದು ಯಲ್ಲಾಪುರದಲ್ಲಿ ಬೃಹತ್ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ಪಕ್ಷದ ನಾಯಕರು, ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಡೆಯಲಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ತಿಳಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಇಂದು ಯಲ್ಲಾಪುರದಲ್ಲಿ ಬೃಹತ್ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ಪಕ್ಷದ ನಾಯಕರು, ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಡೆಯಲಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತರುವಾಯ ಜನಸಾಮಾನ್ಯರ ಬದುಕು ದುರ್ಭರವಾಗಿದೆ. ಪ್ರತಿಯೊಂದು ವಸ್ತುಗಳು ದುಬಾರಿಯಾಗಿವೆ. ಭ್ರಷ್ಟ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಬೆಲೆ ಏರಿಕೆ, ಮುಸ್ಲಿಂ ತುಷ್ಟೀಕರಣ ಹಾಗೂ ದಲಿತರ ಹಣ ಲೂಟಿ ವಿರುದ್ಧ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ರಾಜ್ಯದ ತಂಡದ ಪ್ರಮುಖರು, ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ, ಶಾಸಕರು, ವಿಧಾನ ಪರಿಷತ್ ಶಾಸಕರುಗಳು, ಮಾಜಿ ಶಾಸಕರುಗಳು, ವಿವಿಧ ಹಂತದ ಪ್ರತಿನಿಧಿಗಳು ಹಾಗೂ ಪದಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಯಲ್ಲಾಪುರದ ಗ್ರಾಮದೇವಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 10:30ಕ್ಕೆ ಪೂಜೆ ಸಲ್ಲಿಸಿ ಅಲ್ಲಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ಮೂಲಕವಾಗಿ ತೆರಳಿ YTSS ಕಾಲೇಜು ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿದೆ. ಬಿಜೆಪಿಯ ಜನಪರವಾದ ಈ ಬೃಹತ್ ಹೋರಾಟದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ಹಿತೈಷಿಗಳು ಹಾಗೂ ಎಲ್ಲ ಹಂತದ ಪ್ರತಿನಿಧಿಗಳು, ಸರ್ಕಾರದ ಬೆಲೆ ಏರಿಕೆಯಿಂದ ಸಮಸ್ಯೆಗೊಳಗಾದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ರೂಪಾಲಿ ಎಸ್ ನಾಯ್ಕ್ ವಿನಂತಿಸಿದ್ದಾರೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.